ಬನ್ನಿ ಡಿ ಕೆ ಮಾತಾಡ್ತಾ ಇದ್ದಾರೆ ನೋಡೋಣ. Allegations saying that D.K. Shivakumar after becoming CM he did not forget making blue films and all these things. ಸ್ಟ್ಯಾಂಡರ್ಡ್ ಇರಬೇಕು ಅಂತ Such level, ಸ್ಟ್ಯಾಂಡರ್ಡ್ ಮುಖ್ಯಮಂತ್ರಿ ಆದರೂ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು. ಸಣ್ಣ ಮಟ್ಟದ ಕೆಲಸವನ್ನು ಮಾಡಬಾರ್ದು ಅಂತ ಇಲ್ಲಿ ಅವರು ಆರೋಪ ಮಾಡಿದ್ರು ಸರ್. ನಿಮ್ಮನ್ನೇ ಟಾರ್ಗೆಟ್ This kind of statement by a former chief minister. One second. This kind of a statement by him. I don't want to react to all these rubbish, unwanted statements. It is not to his level. First, he should not speak to this level. ಅವರ ಗಂತೆಗೆ ತಡ್ಕೊಳ್ಳೋಂಥ ಮಾತುಗಳಲ್ಲ. ಅವರು ಹಿರಿಯರಿದ್ದಾರೆ, ಅವ್ರ ಹಿರಿತನವನ್ನು ಕಾಪಾಡ್ಕೊಂಡು ಹೋದರೆ ಅವ್ರಿಗೂ ಒಳ್ಳೇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಸೂಯೆಗೆ ಮದ್ದಿಲ್ಲ. ದೇರ್ ಇಸ್ ನೋ ಮೆಡಿಸಿನ್ ಫಾರ್ ಜೆಲಸಿ. ಇಷ್ಟು ಮಾತ್ರ ನಾನು ಹೇಳ್ತೀನಿ. ತಮಿಳುನಾಡು ಸೊ ಇದು ಸಂಗತಿ. ಬರಬೇಕು, ಇನ್ನೊಂದು 10-15 ನಿಮಿಷದಲ್ಲಿ ಬರ್ತಾರೆ. ಎಲ್ಲ ಮತದಾನ ಮುಗಿದಿದೆ. ನಾವು ಯಾವ ತಂತ್ರಗಾರಿಕೆನೂ ಮಾಡಿಲ್ಲ. ತಂತ್ರಗಾರಿಕೆ ಅವಶ್ಯಕತೆ ಇಲ್ಲ. ಎಲ್ಲರೂ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತಿದ್ದಾರೆ, ಜನರ ಪ್ರತಿನಿಧಿಗಳಿದ್ದಾರೆ. ಅವರು ಅವ್ರಿಗೆ ಸ್ವ ಇಚ್ಛೆ ಮೇಲೆ ಏನು ಮತ ಹಾಕಬೇಕು ಹಾಕಿರ್ತಾರೆ. ಅದು ಬಿಟ್ಟರೆ ಯಾವ ತಂತ್ರಗಾರಿಕೆ ನಾವು ಮಾಡೋಣ? ನನ್ನ ಪಾಡು ನಾನೆಲ್ಲ ನನ್ನ ಹರಶಿವ ಅಂದ್ಬಿಟ್ಟು ನಾನೆಲ್ಲ MLAಗಳ ಹತ್ರ 1-2 ದಿನ ಕಾಲ ಕಳ್ಕೊಂಡು ಕೂತಿದ್ದೆ. ಅದು ಬಿಟ್ಟರೆ ನಾನು ಯಾವ ತಂತ್ರಗಾರಿಕೆನೂ ಮಾಡಿಲ್ಲ. ಅಲ್ಲ, ನಾವು ಯಾವ ತಂತ್ರಗಾರಿಕೆ ಮಾಡೋಕ್ಕೆ ಹೋಗಿಲ್ಲ. ಬರೀ MLAಗಳು ಕೂತಿದ್ದೀವಿ. ನಮ್ಮ MLA ಹುಷಾರಿರಲಿಲ್ಲ, ವೆಯ್ಟ್ ಮಾಡ್ತಿದ್ದೆ ಅವ್ನು ಬರಲಿ ಅಂತ. ಇಕ್ಬಾಲು ಬಿಜೆಪಿ ಮತ್ತು JDS ಇಂದ ಕಾಂಗ್ರೆಸ್ಗೆ ಮತಗಳು ಬಂದಿವೆ ಕೆಲವು ಕ್ರಾಸ್ ವೋಟಿಂಗ್ ಆಗಿದೆ ಸರ್. ನನಗೆ ಗೊತ್ತಿಲ್ಲ. ಯಾಕೆ ಕ್ರಾಸ್ ಆಗ್ತದೆ? ಕ್ರಾಸ್ ಆಗುವಂಥ ಅವಶ್ಯಕತೆ ಏನಿಲ್ಲ. ನಿಮ್ಮ ಅಭ್ಯರ್ಥಿಗೆ ನಮ್ಮ ಹತ್ರ ಏನು ಓಟ್ ಇದೆ, ನಮ್ಮ ಓಟ್ ನಮ್ಗೆ ಹಾಕೊಳ್ಳಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಅಷ್ಟೇ. ಕ್ಯಾಂಡಿಡೇಟ್ಗಳು ಏನೇನು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ತಮಿಳುನಾಡು ಗೌರ್ಮೆಂಟ್ ಆಫ್ ಆಫ್ ದ ನೋಡ್ರಿ, ಅಟ್ಲೀಸ್ಟ್ ನಾವೆಲ್ಲ ಸೇರೋಕ್ಕೆ, ಅವ್ರಿಗೆಲ್ಲ ಟ್ರೈನಿಂಗ್ ಕೊಡೋಕ್ಕೆ ನಾವು ಮೊದಲಿಂದನೂ ನಾವು ಮತದಾನ, ಏಕೆಂದರೆ ಇದೆಯಲ್ಲ ಪ್ರಿಫರೆನ್ಷಿಯಲ್ ವೋಟ್ ಇದೆಯಲ್ಲ, ಆ ಪ್ರಿಫರೆನ್ಷಿಯಲ್ ವೋಟಲ್ಲಿ ಆ ಗುರುತು ಮಾಡೋದ್ರಲ್ಲೂ ಬೇಕಾದಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ನಮ್ಮ ಅನುಭವನ ಅವ್ರಿಗೆಲ್ಲ ತಿಳಿಸಿದ್ದೀವಿ. MLAಗಳೆಲ್ಲ ಸುಮಾರು 60-70 ಜನ ಹೊಸಬ್ರಿದ್ದಾರೆ. ಅವ್ರಿಗೆ ಪ್ರಿಫರೆನ್ಷಿಯಲ್ ವೋಟಿಂಗಲ್ಲಿ ಹುಷಾರಾಗಿರಬೇಕು. ನೀವೆಲ್ಲ ಗಮನಿಸಿದ್ದೀರ, ನಾವು ಈ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ, ಅಲ್ಲೇ ಹೆಚ್ಚು ಕಮ್ಮಿ 7-8 ಸಾವಿರ ವೋಟು ರಿಜೆಕ್ಟ್ ಆಗಿಬಿಡ್ತವೆ. ಯಾರು ಗ್ರಾಜ್ಯುಯೇಟು, ಟೀಚರ್ಸು. ಇಲ್ಲೂ ಬುದ್ಧಿವಂತಿಕೆ ಇರ್ತದೆ. ಬಟ್ ನಾವು ಸ್ವಲ್ಪ ಈಗ ಪ್ರಿಫರೆನ್ಷಿಯಲ್ ವೋಟ್ ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು ಅಂತ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದು ನಿಜ. Often clarified about Mekedatu, which remains to be very close to your heart, sir. But you see, the Tamil Nadu government today, it was the first assembly, and they said that they will be exploring a legal option in those cases. And seeking Prime Minister Modi to stop it. Demanding to you, saying that you sit and resolve the Tamil It is not close to my heart. Mekedatu is not close to my heart. It is the heart of entire South India. Mekedatu is a project which helped Tamil Nadu more than Karnataka. Because we are committed to leave 177 point whatever the TMC has been ordered by the Supreme Court and whatever is there, that we are committed to leave. So we have to protect Tamil Nadu farmers. So in order to, it is a balancing reservoir. Not even a single TMC of water, bucket of water can be used for irrigation except Bangalore city drinking water. For Bangalore city, it is very much important because the population is growing very high. We can't bring water from Krishna. It is only the Kaveri source. So when the balancing reservoir is there, we can have this water. That's all. Apart from that, drinking water, there is no benefit. So Tamil Nadu Chief Minister Mr. Vijay says he will ask Prime Minister Modi to reject Mekedatu. Will you try to invite Vijay for See,
they have an entire Tamil Nadu as a political agenda. Last 40-50 years they have political agenda. I don't want to intervene with this political. The matter was with the court. The court has already given a direction. You confirm they have also, whatever the judgment has come, it has come the benefit of both the states. At any cost, it is our bound duty to see that we leave them 177 TMC of water. Last year, more than 400 TMC of water has gone to the sea. Who is responsible? We have not objected them. They are building various dams downstream. But still we have not objected them. We don't want. It is in their land. That is what the discussion happened in the Supreme Court, and they said that they are building in their territory. ಅಂತಿಮ ಘಟ್ಟದಲ್ಲಿ ಪರಿಷತ್ ಚುನಾವಣೆ ಮತದಾನ ಇದುವರೆಗೆ 221 ಮತಗಳ ಚಲಾವಣೆ ಆಗಿದೆ. 221 ಶಾಸಕರು ಮತ ಚಲಾವಣೆ ಮಾಡಿದ್ದಾರೆ. ಪರಮೇಶ್ವರ್ ಒಬ್ಬರು ಬರಬೇಕು, ಅವ್ರಿಗೋಸ್ಕರ ಮುಖ್ಯಮಂತ್ರಿಗಳು ಕಾಯ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳು ಬಂದ ತಕ್ಷಣ ಮುಖ್ಯಮಂತ್ರಿಗಳು ಅವ್ರ ಜೊತೆಗೆ ಸೇರಿಕೊಂಡು ಹೋಗಿ ಮತ ಚಲಾಯಿಸ್ತಾರೆ. ಇದು ಒಂಥರ ನಮ್ಮ ಒಗ್ಗಟ್ಟು ಎಷ್ಟರ ಮಟ್ಟಿಗಿದೆ ಅಂತ ತೋರಿಸ್ಲಿಕ್ಕೆ ಪ್ರಯತ್ನ ಇದು. ಹೀಗಾಗಿ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ.